ಕೆಟ್ಟ ಸಮಯ ಎಲ್ರಿಗೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಹಾಗೆ ದರ್ಶನ್ ಅವರಿಗೆ ಕೆಟ್ಟ ಸಮಯ ಅನ್ನೋದು ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿ ಅವರ ರೂಪದಲ್ಲಿ ಬಂದಿರುವಂಥದ್ದು. ಅಣ್ಣ ಅವರು ಅಭಿಮಾನಿಗಳನ್ನ ದೇವರು ಅಂತಂದ್ರು, ದರ್ಶನ್ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅಂತ ಕರೆದಿದ್ದಾರೆ. ಅವರ ಫೋನ್ ನಂಬರ್, ಕಾರ್ ನಂಬರ್, ಹಾಡು, ಡೈಲಾಗ್ಸ್ ಟ್ರೆಂಡ್ ಆಗಿತ್ತು. ಆದ್ರೆ ಅವರಿಗೆ ಕೊಟ್ಟ ಖೈದಿ ನಂಬರ್ ಕೂಡ ಟ್ರೆಂಡ್ ಆಯಿತು ಅಂದ್ರೆ ಅದು ದರ್ಶನ್ ಹೆಸರಿಗಿರುವಂತಹ ತಾಕತ್ತು. ಆದ್ರೆ ಅದ್ಯಾಕೋ ಆಗಾಗ ಅವರನ್ನ ಕಾಂಟ್ರವರ್ಸಿಗಳು ಬಿಡ್ತಿಲ್ಲ. ವಿವಾದವೇ ಇವರನ್ನ ಹುಡುಕುತ್ತೋ ಅಥವಾ ಇವರೇ ವಿವಾದವನ್ನ ಹುಡುಕಿ ಹೋಗ್ತಾರೋ ಗೊತ್ತಿಲ್ಲ. ಇವಳ ಸಹವಾಸಕ್ಕೆ ಬಿದ್ದಾಗಿನಿಂದ ದರ್ಶನ್ಗೆ ಶನಿ ಹೆಗಲೇರಿತ್ತು. ಈಕೆಯ ವಿಚಾರಕ್ಕೆ ಜಗಳವಾಗಿ ತಾಯಿ ತಮ್ಮ ದೂರವಾಗ್ತಾರೆ, ಹೆಂಡತಿ ದೂರವಾಗ್ತಾರೆ, ಸ್ನೇಹಿತರು ಕೂಡ ದೂರ ಆಗ್ತಾರೆ. 40 ಜನ ಬೌನ್ಸರ್ಸ್ ಮಧ್ಯೆ ಬರ್ತಾ ಇದ್ದ ದರ್ಶನ್ ಈಗ 4 ಗೋಡೆಯ ನಡುವೆ ಬಂದಿಯಾಗಿದ್ದಾರೆ. ಕಟ್ಕೊಂಡವಳು ಕಡೆ ತನಕ, ಇಟ್ಕೊಂಡವಳು ಇರೋ ತನಕ ಎಂಬ ಮಾತು ನಿಧಾನವಾಗಿ ದಾಸನಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ದಾಸ ಒಳಗಿದ್ರು ಕೂಡ ಅಭಿಮಾನಿಗಳ ಆರಾಧನೆ ನಿಂತಿಲ್ಲ, ನಿಲ್ಲೋದು ಇಲ್ಲ. ಯಾಕಂದ್ರೆ ಅದು ಕಲೆ, ಕಲಾವಿದನಿಗೆ ಇರುವಂತಹ ಬೆಲೆ. ಜೀವನದಲ್ಲಿ ಒಳ್ಳೆದು ಕೆಟ್ಟದ್ದು ಸರಿ ತಪ್ಪು ಇದ್ದಂಗೆ ಒಳ್ಳೆಯ ಸಮಯ ಕೆಟ್ಟ ಸಮಯ ಅನ್ನೋದು ಸಹ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಒಳ್ಳೆಯ ಟೈಮ್ ಬಂದಾಗ ಹೇಗೆ ಎಂಜಾಯ್ ಮಾಡ್ತೀವೋ ಹಾಗೆ ಕೆಟ್ಟ ಸಮಯ ಬಂದಾಗಲೂ ಕೂಡ ಅನುಭವಿಸಿ ಪಾಠ ಕಲಿಬೇಕು. ಈ ಪ್ರಪಂಚದಲ್ಲಿ ಕೆಟ್ಟ ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತೆ. ಒಬ್ಬ ದೇಶದ ನಂಬರ್ 1 ಶ್ರೀಮಂತನಿಗೂ ಕೂಡ ಕೆಟ್ಟ ಸಮಯ ಬರುತ್ತೆ. ಹಾಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕೆಟ್ಟ ಸಮಯ ಬಂದೇ ಬರುತ್ತೆ. ಇದೀಗ ಆ ಕೆಟ್ಟ ಸಮಯ ಕನ್ನಡದ ಖ್ಯಾತ ನಟ ದರ್ಶನ್ ತೂಗುದೀಪ ಅವರಿಗೂ ಕೂಡ ಬಂದ್ಬಿಟ್ಟಿದೆ. ಕೆಟ್ಟ ಸಮಯ ಎಲ್ರಿಗೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಹಾಗೆ ದರ್ಶನ್ ಅವರಿಗೆ ಕೆಟ್ಟ ಸಮಯ ಅನ್ನೋದು ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿ ಅವರ ರೂಪದಲ್ಲಿ ಬಂದಿರುವಂಥದ್ದು. ಹೌದು, ಕಳೆದ 25 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಮೆರೆದು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡು ಝೀರೋ ಇಂದ ಬಂದು ಟಾಪ್ ಹೀರೋ ಆಗಿ ನಿಂತು ಗಾಂಧಿನಗರದಲ್ಲಿ 6 ಅಡಿ ಕಟ್ಔಟ್ ಆಗಿ ರಾರಾಜಿಸಿದವರು ಸಾಂಸ್ಕೃತಿಕ ರಾಜಧಾನಿಯ ಮೈಸೂರಿನ ಪ್ರತಿಭೆ ದರ್ಶನ್ ತೂಗುದೀಪ. ಹಿರಿಯ ನಟ ತೂಗುದೀಪ ಶ್ರೀನಿವಾಸ್ ಅವರ ಹಿರಿಯ ಮಗನಾದ ದರ್ಶನ್ ಅವರು ನಡೆದು ಬಂದಂತಹ ಹಾದಿ, ಸವಸಿದ ಬದುಕು ಸಾಮಾನ್ಯವಾದದ್ದಲ್ಲ. ಆರಂಭದಲ್ಲಿ ಅವಮಾನ, ಅಸಹಾಯಕತೆ, ತಿರಸ್ಕಾರ, ತಾತ್ಸಾರ ಎಲ್ಲವನ್ನ ನೋಡಿ ನಂತರ ಛಲ ಬಿಡದ ತ್ರಿವಿಕ್ರಮನಂತೆ ಹೋರಾಡಿ ಹಂತ ಹಂತವಾಗಿ ಬೆಳೆದು ಇದೀಗ ಸ್ಯಾಂಡಲ್ವುಡ್ ಗಜನಾಗಿ ಗೀಲಿಡ್ತಿದ್ದಾರೆ ಈ ಅಜಾನುಬಾಹು. ಮೊದಲು ಏನ್ ಅಲ್ಲದಿದ್ದ ದರ್ಶನ್ ಮುಂದೆ ಸವಾಲುಗಳಿಗೆ ಸೆಡ್ಡು ಹೊಡೆದು, ಅವಮಾನಗಳನ್ನ ಅಟ್ಟಾಡಿಸಿ ಹೊಡೆದು, ನೋವುಗಳನ್ನ ಹೊಸಕಿ ಹಾಕಿ ಗಟ್ಟಿಯಾಗಿ ಚಿತ್ರೋದ್ಯಮದಲ್ಲಿ ಬೇರೂರಿದವರು. ಲೈಟ್ ಬಾಯ್ ಆಗಿ ಎಂಟ್ರಿ ಕೊಟ್ಟು ಸಹ ಕಲಾವಿದನಾಗಿ ನಟಿಸುತ್ತಾ ನಂತರ ಮೆಜೆಸ್ಟಿಕ್ ನಿಂದ ಸಿಡಿದೆದ್ದು ಬಂದು ಅಭಿಮಾನಿಗಳ ಪ್ರೀತಿಯ ದಾಸನಾದವರು ದರ್ಶನ್. ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನ ಕೊಡುತ್ತಾ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡ್ತಾ ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು ಪಡೆದವರು ನಟ ದರ್ಶನ್. ಡಿಫರೆಂಟ್ ಸ್ಟೈಲ್, ಖಡಕ್ ಡೈಲಾಗ್ಸ್, ಮೈ ನವಿರೇಳಿಸುವ ಫೈಟ್ಸ್, ಕಟ್ಟುಮಸ್ತಾದ ಮೈಕಟ್ಟಿನ ಮೂಲಕ ಕಲಾಭಿಮಾನಿಗಳನ್ನ ತಮ್ಮತ್ತ ಸೆಳೆದುಕೊಂಡು ಕೋಟ್ಯಾಂತರ ಅಭಿಮಾನಿಗಳ ಕೋಟೆಯನ್ನೇ ಕಟ್ಟಿದವರು ನಟ ದರ್ಶನ್. ಇವರದ್ದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಈ ಒಂದು ರೀಸನ್ ಇಂದ ಇವರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾರೆ. ಅಭಿಮಾನಿಗಳು ಅಭಿಮಾನದಿಂದ ಡಿ ಬಾಸ್ ಅಂತಾರೆ. ಚಿತ್ರರಂಗದ ಮಂದಿ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ. ಅಭಿಮಾನಿಗಳ ಪ್ರೀತಿಗೆ ದಾಸನಾದ ದರ್ಶನ್ ಅಭಿಮಾನಿಗಳೇ ತಮ್ಮ ಸೆಲೆಬ್ರಿಟಿಗಳು ಅನ್ನುತ್ತಾ ಎದೆಯ ಮೇಲೆ ಹಚ್ಚೆಯನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ. ಅಣ್ಣ ಅವರು ಅಭಿಮಾನಿಗಳನ್ನ ದೇವರು ಅಂತಂದ್ರು, ದರ್ಶನ್ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅಂತ ಕರೆದಿದ್ದಾರೆ. ಆದ್ರಿಂದಲೇ ದರ್ಶನ್ಗೆ ಆ ಮಟ್ಟಿಗೆ ಫ್ಯಾನ್ಸ್ ಇರೋದು. ದಾಸನಿಗಾಗಿ ಜೀವ ಕೊಡುವ ಅಭಿಮಾನಿಗಳು ಇದ್ದಾರೆ, ಹಾಗೆ ವಿರೋಧಿಸುವ ಗುಂಪು ಅಷ್ಟೇ ದೊಡ್ಡದಿದೆ. ದರ್ಶನ್ ಏನೇ ಮಾಡಿದ್ರೂ ಅದು ಸುದ್ದಿಯಾಗಿ ಸದ್ದು ಮಾಡುತ್ತೆ. ಅವರ ಫೋನ್ ನಂಬರ್, ಕಾರ್ ನಂಬರ್, ಹಾಡು, ಡೈಲಾಗ್ಸ್ ಟ್ರೆಂಡ್ ಆಗಿತ್ತು. ಆದ್ರೆ ಅವರಿಗೆ ಕೊಟ್ಟ ಖೈದಿ ನಂಬರ್ ಕೂಡ ಟ್ರೆಂಡ್ ಆಯಿತು ಅಂದ್ರೆ ಅದು ದರ್ಶನ್ ಹೆಸರಿಗಿರುವಂತಹ ತಾಕತ್ತು. ಅಭಿಮಾನಿಗಳು ತಾವು ಕಾರಿನಲ್ಲಿ ಹೋಗುವಾಗ ಹಿಂಬಾಲಿಸಿದ್ರೆ ಹಿಂದೆ ಬರಬೇಡಿ ಕಂಡ್ರೋ, ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನೆಯವರ ಗತಿ ಏನು ಅಂತ ಜವಾಬ್ದಾರಿಯಿಂದ ನಡೆದುಕೊಳ್ತಾರೆ ನಟ ದರ್ಶನ್. ತಮ್ಮ ಹುಟ್ಟುಹಬ್ಬದ ದಿನ ಅಭಿಮಾನಿಗಳಿಗೆ ಊಟ ಹಾಕಿಸಿ, ವರ್ಷ ಪೂರ್ತಿ ಅಭಿಮಾನಿಗಳು ನನಗೆ ಊಟ ಹಾಕ್ತಾರೆ, ವರ್ಷದಲ್ಲಿ ಒಂದು ದಿನ ನಾನು ಅವರಿಗೆ ಊಟ ಹಾಕ್ತೀನಿ ಅಷ್ಟೇ ಅಂತ ತೂಕದ ಮಾತಾಡ್ತಾರೆ ಡಿ ಬಾಸ್. ಅಭಿಮಾನಿಗಳು ತಮ್ಮ ಹೆಸರನ್ನ ಮೈ ಮೇಲೆ ಟ್ಯಾಟೂ ಹಾಕಿಸ್ಕೊಂಡ್ರೆ ಅಪ್ಪ ಅಮ್ಮನ ಹೆಸರು ಹಾಕಿಸಿ ನನ್ನದು ಬೇಡ ಅಂತ
ಬೈದು ಬುದ್ಧಿ ಹೇಳ್ತಾರೆ ಈ ದಾಸ. ಇಷ್ಟೆಲ್ಲ ಸರಳತೆ ಹೊಂದಿರುವಂತಹ ದರ್ಶನ್ ಚಿತ್ರರಂಗದಲ್ಲೂ ಕೂಡ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಹಿರಿಯರಿಗೆ ಗೌರವಿಸುತ್ತಾ, ತಮ್ಮವರನ್ನ ಬೆಳೆಸುತ್ತಾ, ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಾ, ದಾನ ಧರ್ಮವನ್ನ ನೀಡುತ್ತಾ, ಶಿಳ್ಳೆ ಚಪ್ಪಾಳೆಗಳ ಮಧ್ಯೆ ಮೆರೆದಾಡ್ತಾ ಬಂದವರು ದಾಸ ದರ್ಶನ್. ಆದ್ರೆ ಅದ್ಯಾಕೋ ಆಗಾಗ ಅವರನ್ನ ಕಾಂಟ್ರವರ್ಸಿಗಳು ಬಿಡ್ತಿಲ್ಲ. ವಿವಾದವೇ ಇವರನ್ನ ಹುಡುಕುತ್ತೋ ಅಥವಾ ಇವರೇ ವಿವಾದವನ್ನ ಹುಡುಕಿ ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ಅದೇನೇ ವಿವಾದಗಳಾದ್ರೂ ಕೂಡ ದಾಸನ ಹೆಸರು ಸಖತ್ ಸೌಂಡ್ ಮಾಡುತ್ತೆ, ಟ್ರೋಲ್ ಆಗತ್ತೆ. ಅದಕ್ಕೆ ರೀಸನ್ ದರ್ಶನ್ಗಿರುವಂತಹ ಮುಂಗೋಪ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆತುರದ ನಿರ್ಧಾರ, ಕೆಟ್ಟ ಕೆಟ್ಟ ಜನರ ಸಹವಾಸ ಅನ್ನೋದು ಎಲ್ಲರ ಅಭಿಪ್ರಾಯ. ಅಪಾರ ಹೆಸರು, ಕೀರ್ತಿ, ಯಶಸ್ಸು, ಐಶ್ವರ್ಯ, ಜನಪ್ರಿಯತೆ ದರ್ಶನ್ಗಿದೆ. ಆದ್ರೆ ಸಹವಾಸ ದೋಷದಿಂದ ಇಂದು ಕೊಲೆ ಮಾಡಿ ಆರೋಪದ ಅಡಿ ಜೈಲು ಪಾಲಾಗಿದ್ದಾರೆ. ಮೊದಲು ಅವರ ಫ್ರೆಂಡ್ಸ್ ಗ್ರೂಪ್ ಗ್ಯಾಂಗ್ ನಲ್ಲಿ ಸುದೀಪ್, ದಿನಕರ್, ಸೃಜನ್, ಲೋಕೇಶ್, ವಿ ಹರಿಕೃಷ್ಣ, ಪ್ರಜ್ವಲ್, ದೇವರಾಜ್ ಸೇರಿದಂತೆ ಹಲವರು ಸಭ್ಯಸ್ಥರಿದ್ರು. ನಂತರದ ದಿನಗಳಲ್ಲಿ ದಾಸನ ಕೆಲವು ದುಶ್ಚಟ ಹಾಗೂ ಬದಲಾವಣೆಯಿಂದ ಅವರೆಲ್ಲ ದೂರ ಆಗಿ ಕೆಲವು ದುರ್ಜನರು ಹತ್ತಿರವಾಗ್ತಾರೆ. ಅಂಥವರಿಂದ ದರ್ಶನ್ ಅವರ ಮನಸ್ಥಿತಿ, ಮೆಂಟಾಲಿಟಿ ಬದಲಾಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾದವರೇ ಪವಿತ್ರ ಗೌಡ. ಇವಳ ಸಹವಾಸಕ್ಕೆ ಬಿದ್ದಾಗಿನಿಂದ ದರ್ಶನ್ಗೆ ಶನಿ ಹೆಗಲೇರಿತ್ತು. ಈಕೆಯ ವಿಚಾರಕ್ಕೆ ಜಗಳವಾಗಿ ತಾಯಿ, ತಮ್ಮ ದೂರವಾಗ್ತಾರೆ, ಹೆಂಡತಿ ದೂರವಾಗ್ತಾರೆ, ಸ್ನೇಹಿತರು ಕೂಡ ದೂರ ಆಗ್ತಾರೆ. ತಾವು ಮಾಡ್ತಿರೋದು ತಪ್ಪೆಂದು ಗೊತ್ತಿದ್ರು ಕೂಡ ಅದೇ ಹಾದಿಯಲ್ಲಿ ದರ್ಶನ್ ಸಾಗಿದ್ರು ಬಲು ದೂರ. ಅಕ್ಕಪಕ್ಕ ಇದ್ದವರು ಕೂಡ ತಿದ್ದುವ ಪ್ರಯತ್ನವನ್ನ ಮಾಡಲಿಲ್ಲ. ಅದರ ಫಲಿತಾಂಶವೇ ರೇಣುಕಾಸ್ವಾಮಿಯ ಭಯಾನಕ ಹತ್ಯೆಯ ಆರೋಪಿಯಾಗಿತ್ತು. ನಿಜಕ್ಕೂ ದರ್ಶನ್ ಅಭಿಮಾನಿಗಳಾಗಲಿ, ಕಲಾಭಿಮಾನಿಗಳಾಗಲಿ, ಚಿತ್ರೋದ್ಯಮದವರಾಗಲಿ, ಮನೆಯವರಾಗಲಿ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಈ ಒಂದು ಆರೋಪ. ಅಂತಹ ಘನಘೋರ ಘಟನೆಯೊಂದು ದಾಸನ ಬಾಳಲ್ಲಿ ಬೀಸಿದೆ. ಪವಿತ್ರ ಗೌಡಾಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಎಂಬ ಕಾರಣಕ್ಕೆ ಒಬ್ಬನ ಕೊಲೆಯಾಗಲು ದಾಸ ಕಾರಣರಾಗಿದ್ದಾನೆ ಅನ್ನುವಂಥ ಆರೋಪ ಇದೆ. ಅಂದು ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ಅವನಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ರೆ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರೆ, ಸಹನೆಯಿಂದ ವರ್ತಿಸಿದ್ರೆ ಇಂದು ಈ ಒಂದು ದುರ್ಗತಿ ದಚ್ಚುಗೆ ಬರ್ತಾ ಇರಲಿಲ್ಲ. ಅಂದು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಕ್ಕೆ ಒಬ್ಬನ ಸಾವು, ಜೊತೆಗೆ 15 ಜನರಿಗೆ ಜೈಲು ಶಿಕ್ಷೆ. ಪವಿತ್ರ ಗೌಡಾಳ ಸಹವಾಸ ಮಾಡಿ ಕೊಲೆ ಆರೋಪಿಯಾಗಿ ತಲೆ ತಗ್ಗಿಸಿ ನಿಲ್ಲುವಂತಾಗಿದೆ ಡಿ ಬಾಸ್ನ ಸ್ಥಿತಿ. ಕೆಟ್ಟ ಸಮಯ, ಕೆಟ್ಟ ಸಂದರ್ಭ, ಗ್ರಹಚಾರದ ಆಟಕ್ಕೆ ಮೈಸೂರಿನ 6 ಅಡಿಯ ತೂಗುದೀಪ ಬಲಿಯಾಗಿದ್ದು ವಿಪರ್ಯಾಸ. 40 ಜನ ಬೌನ್ಸರ್ಸ್ ಮಧ್ಯೆ ಬರ್ತಾ ಇದ್ದ ದರ್ಶನ್ ಈಗ 4 ಗೋಡೆಯ ನಡುವೆ ಬಂದಿಯಾಗಿದ್ದಾರೆ. ರಾಜರಾಜೇಶ್ವರಿ ನಗರದ ಅರಮನೆಯ ಒಳಗೆ ರಾಜನಂತೆ ರಾರಾಜಿಸ್ತಾ ಇದ್ದಂತಹ ದಚ್ಚು ಈಗ ಕತ್ತಲೆ ಕೋಣೆಯಲ್ಲಿ ಏಕಾಂಗಿ. ಇದೀಗ ದರ್ಶನ್ಗೆ ಜ್ಞಾನೋದಯವಾಗ್ತಾ ಇದೆ. ಹೆಂಡತಿಯ ಪ್ರೀತಿ, ಅಮ್ಮನ ಅಕ್ಕರೆ, ತಮ್ಮನ ಕಾಳಜಿ, ಮಗನ ಬಾಂಧವ್ಯದ ಶಕ್ತಿ ಎಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ. ದುಶ್ಚರ ಸಹವಾಸ ಬೇಡ್ಲೇ ಬೇಡ, ಕಟ್ಕೊಂಡವಳು ಕಡೆ ತನಕ, ಇಟ್ಕೊಂಡವಳು ಇರೋ ತನಕ ಎಂಬ ಮಾತು ನಿಧಾನವಾಗಿ ದಾಸನಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ದರ್ಶನ್ ಬದಲಾಗಲು ಕಾಲ, ಟೈಮ್ ಕೂಡಿ ಬಂದಿರಲಿಲ್ಲ ಅಷ್ಟೇ. ಈಗ ಕಾಲ ಬದಲಾಗಿದೆ, ಎಲ್ಲರೂ ಬದಲಾಗಿದ್ದಾರೆ. ಸಮಯ, ಸಂದರ್ಭ ಅವರನ್ನು ಕೂಡ ಬದಲಾಯಿಸಿದೆ. ಜೈಲಲ್ಲಿ ಇದ್ದಷ್ಟು ದಿನ ಅವರು ಬಹಳಷ್ಟು ಬದಲಾಗಿದ್ದಾರೆ, ಮಾಗಿದ್ದಾರೆ, ತಿದ್ದುಕೊಂಡಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆ ಮೂಲಕ ತಪ್ಪಿನ ಅರಿವಾಗಿ ಎಲ್ಲರಿಗೂ ಮೌನವಾಗಿಯೇ ಮನಸ್ಸಲ್ಲೇ ಕ್ಷಮೆ ಕೋರಿದ್ದಾರೆ. ಅವರು ಹೊರಗಿದ್ದ ರೀತಿಯೇ 9 ತಿಂಗಳೇ ಅವರು ಬದಲಾಗಿದ್ದಕ್ಕೆ ಸಾಕ್ಷಿ. ಸದ್ಯ ಇನ್ನು ಆರೋಪಿಯಷ್ಟೇ ಅಪರಾಧಿಯಲ್ಲ, ಕೃತ್ಯದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋದು ಅಭಿಮಾನಿಗಳಿಗೆ ಸಮಾಧಾನದ ಸಂಗತಿ. ಕತ್ತಲೆಯಲ್ಲಿದ್ದಾಗಲೇ ಬೆಳಕಿನ ಬೆಲೆ ಗೊತ್ತಾಗೋದು, ದೂರದಲ್ಲಿದ್ದಾಗಲೇ ಸಂಬಂಧಗಳ ಬೆಲೆ ತಿಳಿಯೋದು, ಜೈಲೂಟ ತಿನ್ನುವಾಗಲೇ ಮನೆಯೂಟದ ಮಹತ್ವ ಮನವರಿಕೆ ಆಗೋದು ಅನ್ನೋದು ದರ್ಶನ್ ವಿಚಾರದಲ್ಲಿ ಸೂರ್ಯ ಚಂದ್ರನಷ್ಟೇ ಸತ್ಯ. ಆದರೆ ಕಾನೂನು, ಸಂವಿಧಾನ ಎಲ್ಲರಿಗೂ ಒಂದೇ. ಅವರ ಮುಂದೆ ಯಾರೇ ಆದ್ರೂ ಕೂಡ ತಲೆ ಬಗ್ಗಿ ಗೌರವಿಸಲೇಬೇಕು. ದರ್ಶನ್ ನಿರಪರಾಧಿಯಾಗಿದ್ರೆ ಅವರು ಮಾಡಿದ ದಾನ ಧರ್ಮಗಳೇ ಅವರನ್ನ ಕಾಪಾಡುತ್ತೆ. ದಾಸ ಒಳಗಿದ್ರು ಕೂಡ ಅಭಿಮಾನಿಗಳ ಆರಾಧನೆ ನಿಂತಿಲ್ಲ, ನಿಲ್ಲೋದು ಇಲ್ಲ. ಯಾಕಂದ್ರೆ ಅದು ಕಲೆ, ಕಲಾವಿದನಿಗೆ ಇರುವಂತಹ ಬೆಲೆ. ದರ್ಶನ್ರಂತಹ ದೊಡ್ಡ ಸ್ಟಾರ್ ನಟನೊಬ್ಬನ ಅನುಪಸ್ಥಿತಿಯಿಂದ ಚಿತ್ರರಂಗಕ್ಕೂ ಕೂಡ ನಷ್ಟ ಆಗಿದೆ. ಕತ್ತಲು ಸರೆದು ಬೆಳಕು ಬರುವಂತೆ, ರಾತ್ರಿ ಕಳೆದು ಹಗಲು ಬರುವಂತೆ,
ಕಾರ್ಮೋಡ ಕರಗಿ ಮಳೆ ಬರುವಂತೆ ದರ್ಶನ್ ಬಾಳಲ್ಲಿ ಕೆಟ್ಟ ದಿನಗಳು ಹೋಗಿ ಒಳ್ಳೆಯ ದಿನಗಳು ಬರಲಿ. ಆರೋಪ ಮುಕ್ತರಾಗಿ ಕಳಂಕರಹಿತರಾಗಿ ಹೊರಬರಲಿ. ಅಪವಿತ್ರ ಸಂಬಂಧ ಬಿಟ್ಟು ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಅಬ್ಬರಿಸಿ ಅಭಿಮಾನಿಗಳಿಗೆ ಮನರಂಜನೆಯ ರಸದೌತಣವನ್ನ ಕೊಟ್ಟು ಮತ್ತದೇ ಗತ ವೈಭವದ ದಿನಗಳು ಮರುಕಳಿಸಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಪಾಲಿಗೆ ವಿಜಯವೂ ಆಗಿ ಲಕ್ಷ್ಮಿಯೂ ಆಗಿರುವಂತಹ ವಿಜಯಲಕ್ಷ್ಮಿ ಅವರ ಜೊತೆಗೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಸಂಸಾರ ಮಾಡುವಂತಾಗಲಿ ಎಂಬುದು ಕಲಾಭಿಮಾನಿಗಳ ಹಾರೈಕೆಯಾಗಿದೆ. ಕಾಲಾಯ ತಸ್ಮೈ ನಮಃ.